ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ವೈದ್ಯರ ಎಡವಟ್ಟಿನಿಂದಾಗಿ 2 ತಿಂಗಳ ಹಿಂದೆಯಷ್ಟೇ ಮಗುವಿಗೆ ಜನ್ಮ ನೀಡಿದ್ದ ಬಾಣಂತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಹೋಬಳೇಶ್ ಎಂಬವರ ಪತ್ನಿ 24 ವರ್ಷದ ನರ್ಮದಾ ಮೃತಪಟ್ಟ ದುರದೈವಿ. 2 ತಿಂಗಳ ಹಿಂದೆಯಷ್ಟೇ ಗಂಡು ಮಗುವಿಗೆ ಜನ್ಮ ನೀಡಿದ್ದ ನರ್ಮದಾ ಅವರಿಗೆ 2 ಮಕ್ಕಳಿದ್ದಾರೆ. ಇತ್ತೀಚೆಗೆ ಕುಟುಂಬ ನಿಯಂತ್ರಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಅವರು 2 ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದರು. ಆದರೆ ಶಸ್ತ್ರಚಿಕಿತ್ಸೆಯಾದ ಜಾಗದಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ನೇರ ಕಾರಣ ಎಂದು ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ವೈದ್ಯರ ಬೇಜವಾಬ್ದಾರಿತನದಿಂದಲೇ ನರ್ಮದಾ ಮೃತಪಟ್ಟಿದ್ದಾರೆ ಎಂದು ಆಕ್ರೋಶಗೊಂಡ ಪೋಷಕರು ಮತ್ತು ಗ್ರಾಮಸ್ಥರು ಮೃತದೇಹವನ್ನು ಆಸ್ಪತ್ರೆಯ ಮುಂದಿಟ್ಟು ತಡರಾತ್ರಿಯಿಡೀ ಪ್ರತಿಭಟನೆ ನಡೆಸಿದರು. ಸಂಬಂಧಪಟ್ಟ ವೈದ್ಯರು ಸ್ಥಳಕ್ಕೆ ಬಾರದೇ ಇರುವುದು ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ತವರು ಕ್ಷೇತ್ರದಲ್ಲಿಯೇ ಇಂತಹ ಘಟನೆ ನಡೆದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2 ಹಸುಗೂಸುಗಳನ್ನು ಬಿಟ್ಟು ತಾಯಿ ಸಾವನ್ನಪ್ಪಿರುವುದು ಗ್ರಾಮದಲ್ಲಿ ಶೋಕ ಸಾಗರ ಮೂಡಿಸಿದೆ. ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಮೃತರ ಕುಟುಂಬಸ್ಥರು ಎಚ್ಚರಿಸಿದ್ದಾರೆ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ನನ್ನ ಹೆಸರು ನಮ್ಮದು ಹೆಂಡತಿ ಹೆಸರು GN ನರ್ಮದಾ ಅಂತ. ನಾವು ಆಪ್ರೇಷನ್ಗೆ ಬಂದಾಗ 23ನೇ ತಾರೀಕು ಬಂದಿವಿ. 23ರಿಂದ ಆವತ್ತು ಬ್ಲಡ್ ರಿಪೋರ್ಟ್ ಎಲ್ಲ ಆವತ್ತು ಮಾಡಿಸಿ ಮತ್ತು 24 ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ. 2ನೇದೇ ನಮ್ಗೆ ಬೆಳಗ್ಗೆ 6 ಗಂಟೆಗೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನು ಇಲ್ಲಿಗೆ ಬಿಟ್ಟು ಹೋದೆ. 6 ಗಂಟೆಗೆಲ್ಲ 6 ಗಂಟೆಗೆಲ್ಲ ಬಿಟ್ಟು ಹೋಗಿ ಮನೆ ಹತ್ರ ಹೋದೆ. ಕೆಲಸ ಮಾಡಿಕೊಂಡು ಇದ್ದೆ. 8:30 ಎಲ್ಲ ಮಾಡಿಬಿಟ್ಟವ್ರೆ. ಅದು ಅಷ್ಟೊತ್ತಿಗೆ ನಮ್ಮ ತಾಯಿ ಒಬ್ಬಳು ತೀರ್ಕೊಂಡು 10 ಗಂಟೆಗೆ ತೀರ್ಕೊಂಡ್ಬಿಟ್ಟು ಮತ್ತೆ ಫೋನ್ ಮಾಡಿದೆ. ಇನ್ಫೆಕ್ಷನ್ ಆಗಿದೆ, ಏನಪ್ಪ ಮಾಡೋದು, ಈ ಥರ ದೊಡ್ಡ ಆಪ್ರೇಷನ್ ಮಾಡಬೇಕಂತ. ಇನ್ನು ಬೇರೆ ಯಾವುದು ನಾನು ಪೇ ಕಟ್ ಆಗಿದ್ದು ಏನೂ ಹೇಳಿಲ್ಲ. ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್. ಸರಿ ಮೇಡಮ್, ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್ ಮಾಡಿ ಮೇಡಮ್, ಅಷ್ಟೇ ಆಗುತ್ತಾನೆ ಅಂತ ಕೇಳಿದೆ. ಆಯ್ತಪ್ಪ ಸರಿ ಅಂತ ಇಟ್ಬಿಟ್ರು. ಮತ್ತು ನಮ್ಮ ಹೆಂಡತಿ ನೋಡಿಕೊಂಡು ಹಂಗೆ ಇದ್ವಿ. ನಮ್ಮ ತಾಯಿ ತೀರ್ಕೊಂಡಿರ್ತೀರಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಕೆಲಸ ನೋಡಿಕೊಂಡು ಎಲ್ಲ ಆಗೋಯ್ತು. ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದೆ. ಆರಾಮಾಗಿದ್ದು ನಾನು ನೋಡಿಕೊಂಡು ಹೋದೆ. ಸಾಯಂಕಾಲ ಊಟ ತಗೊಂಡು ಬಂದೆ. ಅವ್ರಿಗೆ ಊಟ ಏನು 3 ದಿವಸ ಅಂದರು. 7 ದಿವಸ ಆಗಿದ್ದು ಊಟ ಕೊಟ್ಟಿಲ್ಲ. 7ನೇ ದಿವಸ ನಾನು ಡಾಕ್ಟ್ರ್ ಮೇಲೆ, ನರ್ಸಿನ ಮೇಲೆ ಆವಾಜ್ ಹಾಕಿದ್ರೆ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಈಗ ನೋಡಿಕೊಂಡು ಏನಮ್ಮ ಚೆಂದಾಗಿದೆಯಾ ಅಂತ ನೋಡಿಕೊಂಡು ಏನೋ ಚೆಂದಾಗಿದ್ದೀನಿ ಅಂತ ಹೇಳಿದ್ರೆ ಅದು ನಾರಾಯಣ ಸ್ವಾಮಿ ಡಾಕ್ಟ್ರು ಹೋದರು. ಈ ನರ್ಸೊಬ್ರು ಎಲ್ಲ ಹೇಳವ್ರೆ ಒಳಗೆ ನಾನು ಬೈದಿದ್ದು ಎಲ್ಲ ಬೈಯೋರಿಗೆ. ಅಷ್ಟೊತ್ತಿಗೆ ಬಂದ, ಏನಪ್ಪ ಎಲ್ಲ ಅವ್ರ ಮೇಲೆ ಆವಾಜ್ ಹಾಕ್ದೆ ಅಂತ. ಇದು ಇದು ಪೇಗು ಕಟ್ ಮಾಡಿದ್ದಾರೆ, ವಾಣಿ ಮೇಡಮ್ ಅಂತ, ವಾಣಿ ರೆಡ್ಡಿ ಮೇಡಮ್ ಅವರು ಪೇ ಕಟ್ ಮಾಡಿದ್ದಾರೆ. ಪೇ ಕಟ್ ಮಾಡಿದೆ. ಮತ್ತೆ ನೋಡಿಕೊಂಡು ನಾನು ರೆಡಿ ಮಾಡಿದ್ದೀನಿ. ಈಗ ಅದೆಲ್ಲ ಪೈಪೆಲ್ಲ ಹಾಕಿದ್ದೀನಿ, ಆರಾಮಾಗೈತೆ. ಈ ಮೆಡಿಸಿನ್ ಎಲ್ಲ ಆಚೆಗೆ ತಗೊಂಡು ಬರೋ ಅಂತ ಎಲ್ಲ ಮೆಡಿಸಿನ್ ಎಲ್ಲ ಆಚೆಯಿಂದ ನಾನು ತಗೊಂಡು ಬಂದು ಕೊಡ್ತಾಯಿದ್ದೀನಿ. ಎಲ್ಲ ಹಾಕ್ತಾಯಿದ್ರು. ಮತ್ತು 10 ದಿವಸ ಆಯಿತು. 10 ದಿವಸ ಏನೂ ಹೇಳಿಲ್ಲ. 11 ಆಯಿತು. 14ನೇ ದಿವಸ ನಾನು ಇವರು ಏನಾದ್ರು ಸಂತೋಷ್ ಡಾಕ್ಟ್ರು ಇವರೆಲ್ಲರೂ ಆಯ್ತಪ್ಪ ಮಾತಾಡೋಣ ಬರ್ರಿ ಸಂತೋಷ್ ಡಾಕ್ಟ್ರಿಗೆ ಆಪ್ರೇಷನ್ ಆಗಿದೆ ಕಾಲಂತ. ಆಪ್ರೇಷನ್ ಕೋಲಾರ್ಗೆ ಹೋಗಿದ್ದೀನಿ. ಅಲ್ಲಿಂದ ಬರೋಕ್ಕೆ ಬುಧವಾರ ಬಂದು ಗುರುವಾರ ಬೆಳಗ್ಗೆ ನಾನು ಮೇಲೆ ಕರೆಸಿ, ಏನಪ್ಪ ಇದೆಲ್ಲ ವಾಸಿ ಆಗಿದೆ, ಏನಂತ ಹೇಳಿದ್ರೆ ಭರೋಸಾ
ಎಲ್ಲ ನಾವೇ ನೋಡ್ಕೊತೀವಿ, ಏನು ಪ್ರಾಬ್ಲಮ್ ಬಂದರೂ ನಾವೇ ನೋಡ್ಕೊತೀವಿ. ಏನಪ್ಪ ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಸರ್, ಎಲ್ಲ ನೋಡ್ಕೊಟ್ಟಿರೋದು 10 ಜನ ಡಾಕ್ಟ್ರು ಎಲ್ಲ ಹೇಳವ್ರೆ. ಈ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಗುರುವಾರ ಸಾಯಂಕಾಲ ಹೋದೆ. ಶುಕ್ರವಾರ ಸಾಯಂಕಾಲ ಹೋದೆ. ಶುಕ್ರವಾರ ಸಾಯಂಕಾಲ ಹೋಗಿ ಶನಿವಾರ ಬೆಳಗ್ಗೆ ಸಾಯಂಕಾಲ ಊಟ, ಭಾನುವಾರ ಬೆಳಗ್ಗೆ ಸಾಯಂಕಾಲ 8:30ಗೆಲ್ಲ ಊಟ ಮಾಡಿದು ನಾವಿಬ್ಬರು ಮಾತಾಡ್ಕೊತಾ ಇದ್ವಿ. ಮತ್ತು 9:30ಗೆ ಸೊಂಟ ನೋವ್ತೈತೆ, ಏನು ಮಾಡೋದು ಅಂತ. ಈ ಮಾಮೂಲಿ ಆಪ್ರೇಷನ್ ಮಾಡಿದ್ರೆ ನೋವ್ತಾ ಇರ್ತದೆ, ಅದು ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹಂಗೆ ಇದ್ವಿ. ಮತ್ತು 10:30 ಮೇಲೆ 11 ಗಂಟೆಗೆ ಫುಲ್ಲು ನೋವು ಬಂತು. ಅಷ್ಟೊತ್ತಿಗೆ ನಮ್ಮ ಮಾಮ ಫೋನ್ ಹಚ್ಚಿಬಿಟ್ಟು ಆಂಬುಲೆನ್ಸ್ ಬಂದಿತ್ತು. ಆಂಬುಲೆನ್ಸ್ 11:30 వచ్చి ಆಂಬುಲೆನ್ಸ್ ಎತ್ಕೊಂಡು వచ్చి ಆ ಪಾತ ಹಾಸ್ಪಿಟ್ಲಿಗೆ ಹೋದ್ವಿ. పాత హాస్పిటల్లో పోయేబట్టి లోపలికి ఎత్తుకుంది. నేను గాడిలో అందరూ వచ్చి లోపలికి తోసుకొని పోయి లోపల డెత్ ಸರ್ಜನ್ ಡಾಕ್ಟ್ರು ಅವ್ರೇನು ಮಾಡಿದ್ರು ಸರ್? ಮತ್ತೆ ಇವರು ಅವ್ರ ಯಜಮಾನ್ರು ಏಕೆ ಊಟ ಕೊಡಲಿಲ್ಲ, ಏನಾಗಿದೆ? ನಾರಾಯಣ ಡಾಕ್ಟರ್ ಹೇಳಿರೋದು. ನಾರಾಯಣ ಸ್ವಾಮಿ ಡಾಕ್ಟರ್ ಏನು ಹೇಳಿದ್ರು? ಹಿಂಗೆ ಪ್ರಾಬ್ಲಮ್ ಆಗಿದೆ, ಕರಿ ಕಟ್ ಮಾಡಿದ್ದಾರೆ, ಊಟ ತಿನ್ನ ಕರಿ ಕಟ್ ಮಾಡಿದ್ದಾರೆ, ಅನ್ನನಾಳನ್ನ ಕಟ್ ಮಾಡಿದ್ದಾರೆ ಅಂತ. ಕರಳು ಅಂತ ಹೇಳಿದ್ರೆ ಅನ್ನನಾಳದ್ದು ಕರಳು, ಅನ್ನಲದ್ದು ಕಟ್ ಅದು ಮಾಡಿದ್ದಾರೆ. ಕಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅದನ್ನ ಅವ್ರ ಕೈಲಿ ಆಗ್ದಿರೋ ಅವ್ರು ಹೇಳ್ದಿರ ನಿಮಗೆ ಈ ತರ ಮಾಡ್ತಾ ಇದ್ದಾರೆ. ಡಾಕ್ಟ್ರು ಕಟ್ ಮಾಡಿದ್ದಾರೆ. ನಮ್ಮನ್ನ ಕರ್ಕೊಂಡೋಗಿ ನಾನು ಪೈಪ್ ಹಾಕಿ ಜೈಂಟ್ ಹಾಕಿದೀನಿ ಅಂತ ಅವರು ಮತ್ತೆ ಅದನ್ನ ಅನ್ನನಾಳನ್ನ ಮತ್ತೆ ಜೀವನ ಮಾಡಿ ಮತ್ತೆ ಆಪರೇಷನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅವರು ನಾರಾಯಣ ಸ್ವಾಮಿ ಸರ್ಜ್ ಆಗೋಗ್ಬಿಟ್ಟಿತ್ತು ಪೇಷಂಟ್. ಸೀರಿಯಸ್ ಆಗಿತ್ತು. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9449288 491.